ಕವಿಯು ಕಾವ್ಯದ ಆರಂಭದಲ್ಲೇ ಕನ್ನಡ ಮಾತೆಯನ್ನು ಅತ್ಯಂತ ಆದರದಿಂದ ಮತ್ತು ಭಕ್ತಿಯಿಂದ ಆಹ್ವಾನಿಸುತ್ತಾರೆ. ಹೇ ಕನ್ನಡಿಗರ ಮಾತೆಯೇ, ನೀನು ಬಂದು ನಿನ್ನ ಸುಂದರವಾದ ಮುಖವನ್ನು ನಮಗೆ ತೋರಿಸು, ನಿನ್ನ ಮಕ್ಕಳಾದ ನಮ್ಮನ್ನು ಹರಸು ಎಂದು ಪ್ರಾರ್ಥಿಸುತ್ತಾರೆ. ಇಲ್ಲಿ ಕನ್ನಡ ಭಾಷೆ ಮತ್ತು ನಾಡನ್ನು ಹೆತ್ತ ತಾಯಿಯ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಹೆತ್ತ ತಾಯಿ ತನ್ನ ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ಸಾಕಿ ಸಲಹುತ್ತಾಳೋ, ಹಾಗೆಯೇ ಕನ್ನಡ ಮಾತೆ ತನ್ನ ಒಡಲಿನಲ್ಲಿರುವ ಕನ್ನಡಿಗರನ್ನು ಸಲಹುತ್ತಿದ್ದಾಳೆ. ಕವಿಯು ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ನಾಡಿನ ಏಳಿಗೆಗಾಗಿ ಅವಳ ಅನುಗ್ರಹವನ್ನು ಬೇಡುತ್ತಾರೆ. ಈ ಭಾಗದಲ್ಲಿ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಗಿದೆ. ಕವಿಯು ನಾಡಿನ ಪ್ರಕೃತಿಯನ್ನು ತಾಯಿಯ ಉಡುಪು ಮತ್ತು ಆಭರಣಗಳಿಗೆ ಹೋಲಿಸುತ್ತಾರೆ. ಹಸಿರು ಎಲೆಗಳು ಮತ್ತು ಬಿಳಿ ಹೂವುಗಳು. ನಮ್ಮ ನಾಡು ನಿತ್ಯಹರಿದ್ವರ್ಣದ ಕಾಡುಗಳಿಂದ, ಹಸಿರು ಎಲೆಗಳಿಂದ ಮತ್ತು ಬಿಳಿ ಹೂವುಗಳ ಹಬ್ಬದಿಂದ ಕಂಗೊಳಿಸುತ್ತಿದೆ. ಇದು ತಾಯಿಯ ಹಸಿರು ಸೀರೆಯಂತೆ ಕಾಣುತ್ತಿದೆ. ಕಪ್ಪು ಮಣ್ಣು, ಕರಿನೆಲ. ಕರ್ನಾಟಕದ ಕಪ್ಪು ಫಲವತ್ತಾದ ಭೂಮಿಯು ತಾಯಿಯ ಒಡಲಿನಂತಿದೆ. ಇದರಲ್ಲಿ ಬೆಳೆಯುವ ಬೆಳೆಗಳು ದೇಶದ ಹಸಿವನ್ನು ನೀಗಿಸುತ್ತವೆ. ಮಕ್ಕಳ ಒದೆತಕ್ಕೆ ರೋಮಾಂಚನ. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಅಥವಾ ಅವಳ ಮಡಿಲಿನಲ್ಲಿ ಆಡುವಾಗ ಕಾಲಿನಿಂದ ಒದ್ದರೆ ತಾಯಿ ಸಿಟ್ಟಾಗುವುದಿಲ್ಲ. ಬದಲಿಗೆ ಅವಳು ಆನಂದದಿಂದ ರೋಮಾಂಚನಗೊಳ್ಳುತ್ತಾಳೆ. ಅದೇ ರೀತಿ ಕನ್ನಡಿಗರಾದ ನಾವು ಈ ಭೂಮಿಯ ಮೇಲೆ ಆಟ ಆಡುತ್ತಾ, ಓಡಾಡುತ್ತಾ ಮಾಡುವ ಪ್ರತಿಯೊಂದು ಕ್ರಿಯೆಗೂ ಕನ್ನಡ ಭೂಮಾತೆ ಪ್ರೀತಿಯಿಂದ ಹರಸುತ್ತಾಳೆ. ಇದು ವಿಜ್ಞಾನದ ನಿಯಮಗಳನ್ನು ಮೀರಿದ ತಾಯಿಯ ಅಪ್ರತಿಮ ಪ್ರೇಮವಾಗಿದೆ. ಕರ್ನಾಟಕವು ಕೇವಲ ಮಣ್ಣಿನ ಭೂಮಿಯಲ್ಲ, ಇದು ಜ್ಞಾನದ ಗಣಿಯಾಗಿದೆ. ಕವಿಯು ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಈ ಕೆಳಗಿನಂತೆ ವಿವರಿಸುತ್ತಾರೆ. ಗಂಧದ ನಾಡು. ನಮ್ಮ ನಾಡು ಶ್ರೀಗಂಧದ ಮರಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ಗಾಳಿಯಲ್ಲೂ ಗಂಧದ ಸುಗಂಧವಿದೆ. ಶರಣರು ಮತ್ತು ಮುನಿಗಳು. ಸರ್ವಜ್ಞ, ಬಸವಣ್ಣ, ಅಕ್ಕಮಹಾದೇವಿ ಮುಂತಾದ ವಚನಕಾರರು, ಕರಾವಳಿಯ ಸಿದ್ಧಿ ಪುರುಷರು ಮತ್ತು ದಾಸವರೇಣ್ಯರಾದ ಕನಕದಾಸ, ಪುರಂದರದಾಸರು ಹುಟ್ಟಿದ ಪುಣ್ಯಭೂಮಿ ಇದು. ಇವರು ಸಾರಿದ ಜ್ಞಾನ ಮತ್ತು ವೈರಾಗ್ಯದ ಸಿದ್ಧಾಂತಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ. ಕಾವ್ಯದ ಕಂಪು. ಪಂಪ, ರನ್ನ, ಪೊನ್ನ, ಜನ್ನ, ಹರಿಹರ, ರಾಘವಾಂಕ ಹಾಗೂ ಕುಮಾರವ್ಯಾಸರಂತಹ ಮಹಾಕವಿಗಳು ಕನ್ನಡ ಭಾಷೆಗೆ ಅಮೂಲ್ಯವಾದ ಕಾವ್ಯಗಳನ್ನು ನೀಡಿದ್ದಾರೆ. ಈ ಕಾವ್ಯಗಳು ಕನ್ನಡ ಜನಪದ ಮತ್ತು ಸಾಹಿತ್ಯದ ಗಣಿಗಳಾಗಿವೆ. ಕರ್ನಾಟಕದ ಇತಿಹಾಸವು ರಕ್ತ ಮತ್ತು ಶೌರ್ಯದಿಂದ ಬರೆಯಲ್ಪಟ್ಟಿದೆ. ಈ ಚರಣದಲ್ಲಿ ಕವಿಯು ನಾಡನ್ನು ಆಳಿದ ರಾಜವಂಶಗಳು ಮತ್ತು ಧೀರರನ್ನು ಸ್ಮರಿಸುತ್ತಾರೆ. ರಾಜವಂಶಗಳ ಕೊಡುಗೆ. ಕದಂಬರು, ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ನಾಡನ್ನು ವೈಭವದಿಂದ ಆಳಿದರು. ಅವರ ಕಾಲದಲ್ಲಿ ನಿರ್ಮಾಣವಾದ ಬೇಲೂರು, ಹಳೇಬೀಡು, ಬಾದಾಮಿ ಮತ್ತು ಹಂಪಿಯ ಶಿಲ್ಪಕಲೆಗಳು ಇಂದಿಗೂ ಜಗತ್ತಿನ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ವೀರರ ರಕ್ತದ ತರ್ಪಣ. ನಾಡಿನ ಸ್ವಾತಂತ್ರ್ಯಕ್ಕಾಗಿ ಮತ್ತು ತಾಯಿಯ ರಕ್ಷಣೆಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ ಮತ್ತು ಟಿಪ್ಪು ಸುಲ್ತಾನ್ರಂತಹ ವೀರರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಈ ವೀರರ ಶೌರ್ಯವು ಕನ್ನಡಿಗರ ರಕ್ತದಲ್ಲಿ ಹರಿಯುತ್ತಿದೆ ಎಂದು ಕವಿ ಹೆಮ್ಮೆಯಿಂದ ಹೇಳುತ್ತಾರೆ. ಗೋವಿಂದ ಪೈ ಅವರು ಈ ಚರಣದಲ್ಲಿ ಆಧುನಿಕ ಸಮಾಜಕ್ಕೆ ಅತ್ಯಂತ ಪ್ರಮುಖವಾದ ಭಾವೈಕ್ಯತೆ, ಯೂನಿಟಿ ಇನ್ ಡೈವರ್ಸಿಟಿ ಸಂದೇಶವನ್ನು ನೀಡಿದ್ದಾರೆ. ಮಹಾವೀರ ಮತ್ತು ಬುದ್ಧರ ಶಾಂತಿ. ಇದು ಜೈನ ಧರ್ಮದ ಮಹಾವೀರ ಮತ್ತು ಬೌದ್ಧ ಧರ್ಮದ ಬುದ್ಧರ ಶಾಂತಿ, ಅಹಿಂಸೆಯ ತತ್ವಗಳನ್ನು ಅಳವಡಿಸಿಕೊಂಡ ನಾಡು. ಸರ್ವಧರ್ಮಗಳ ಶಾಂತಿಯ ತೋಟ. ಕನ್ನಡ ನಾಡಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಮತ್ತು ಸಿಖ್ ಮುಂತಾದ ಎಲ್ಲಾ ಧರ್ಮದ ಜನರು ಯಾವುದೇ ಭೇದ ಭಾವವಿಲ್ಲದೆ ಬದುಕುತ್ತಿದ್ದಾರೆ. ಕವಿಯು ಕರ್ನಾಟಕವನ್ನು ಸರ್ವಜನಾಂಗದ ಶಾಂತಿಯ ತೋಟ ಎಂದು ವರ್ಣಿಸುತ್ತಾರೆ. ನಾವೆಲ್ಲರೂ ವಿಭಿನ್ನ ಆಚರಣೆಗಳನ್ನು ಹೊಂದಿದ್ದರೂ
ಕನ್ನಡ ಮಾತೆಯ ಮಡಿಲಿನಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಸಹೋದರತೆಯಿಂದ ಬಾಳುತ್ತಿದ್ದೇವೆ. ಪದ್ಯದ ಅಂತಿಮ ಭಾಗದಲ್ಲಿ ಕವಿಯು ಕನ್ನಡ ಭಾಷೆಯ ಮಾಧುರ್ಯವನ್ನು ಮತ್ತು ತಾಯಿಗೆ ಕನ್ನಡಿಗರು ಸಲ್ಲಿಸಬೇಕಾದ ಕರ್ತವ್ಯವನ್ನು ಒತ್ತಿ ಹೇಳುತ್ತಾರೆ. ಜೇನಿನಂತಹ ಭಾಷೆ ಕನ್ನಡ ಭಾಷೆಯು ಕಿವಿಗೆ ಕೇಳಲು ಜೇನುತುಪ್ಪದಂತೆ ಸವಿಯಾಗಿದೆ. ಇದು ಕೇವಲ ಸಂವಹನದ ಮಾಧ್ಯಮವಲ್ಲ, ನಮ್ಮ ಬದುಕಿನ ಉಸಿರು ಮತ್ತು ಜೀವವಾಗಿದೆ. ಆತ್ಮಾರ್ಪಣೆಯ ಸಂಕಲ್ಪ: ಕನ್ನಡ ನಾಡಿನ ಗೌರವವನ್ನು ಎತ್ತಿ ಹಿಡಿಯಲು ಮತ್ತು ತಾಯಿಯ ಸೇವೆಯನ್ನು ಮಾಡಲು ಕನ್ನಡಿಗರು ಸದಾ ಸಿದ್ಧರಾಗಿದ್ದಾರೆ. ತಾಯೇ, ನಿನ್ನ ರಕ್ಷಣೆಗಾಗಿ ಮತ್ತು ಕನ್ನಡದ ಪ್ರಗತಿಗಾಗಿ ನಾವು ನಮ್ಮ ತನು, ಶರೀರ, ಮನ, ಬುದ್ಧಿ ಮತ್ತು ಧನ, ಸಂಪತ್ತು ಎಲ್ಲವನ್ನೂ ಮುಡಿಪಾಗಿಡಲು ಸಿದ್ಧರಿದ್ದೇವೆ ಎಂದು ಕನ್ನಡಿಗರ ಪರವಾಗಿ ಕವಿ ಪ್ರತಿಜ್ಞೆ ಮಾಡುತ್ತಾರೆ. ಕನ್ನಡಿಗರಲ್ಲಿ ಎಂದಿಗೂ ಒಗ್ಗಟ್ಟು ಮುರಿಯಬಾರದು ಎಂಬ ಆಶಯದೊಂದಿಗೆ ಪದ್ಯವು ಮುಕ್ತಾಯವಾಗುತ್ತದೆ. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.